ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸಂಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದನೂ ಸ್ವಲ್ಪ ಬ್ಲಾಗ್ಗಳನ್ನ ಶುರು ಮಾಡಿದ್ದೆ. ಸೊ ಮೆಹಂದಿ ಎಲ್ಲ ಹಾಕಿ ತಲೆ ಸ್ನಾನ ಮಾಡ್ಕೊಂಡಾಯಿತು, ಅಡುಗೆ ಮಾಡಿ ಊಟ ಮಾಡಿ, ಸೊ ಮಕ್ಕಳಿಗೆಲ್ಲ ಊಟ ಬಡಿಸಿ ಎಲ್ಲ ಕೆಲಸ ಮುಗಿಸಿ ಇವಾಗ ತುಮಕೂರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಅಂದರೆ ನಮ್ಮ ಅಣ್ಣ ಪಾಪು ನೋಡ್ಕೊಂಬರೋಣ ಅಂತ. ಹಾಸ್ಪಿಟ್ಲಲ್ಲಿ ಇದ್ದಾಗ ಹೋಗಿದ್ದು ಮತ್ತೆ ಹೋಗೇ ಇಲ್ಲ. ಸೊ ಹಂಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸೊ ಬಟ್ಟೆ ತೊಗೊಂಬಂದಿದ್ದೆ ಪಾಪುಗೆ, ಸೊ ಕೊಟ್ಬಿಟ್ಟು ನೋಡ್ಕೊಂಬರೋಣ ಅಂತ. ಇನ್ನು ಸೋಮವಾರದಿಂದ ಸುಜಿತ್ಗೆ ಎಕ್ಸಾಮ್, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಹೊರಟಿದ್ದೀನಿ. ಡ್ರೈವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರೋಹಿತ್ ಏನು ಬೇಡ, ಅವನು ಓದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗ್ತಿಲ್ಲ, ಅದಕ್ಕೆ ಹೊರಟಿದ್ದೀನಿ. ಸೊ ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದ ಡ್ರೆಸ್ ಇದು. ಸೊ ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ನೋಡಿದ್ದೀರಾ. ಇದು ಕೂಡ ಸುಮಾರಷ್ಟು ಜನಕ್ಕೆ ಸಿಕ್ಕಿಲ್ಲ, ಬಟ್ ಬೇರೆ ಪ್ಯಾಟ್ರನ್ ತಗೊಂಡ್ಬರ್ತಾರೆ ತಗೊಳ್ಳಿ. ಯಾಕೆಂದರೆ ಸೊ ಎಲ್ಲರೂ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಯೂನಿಫಾರ್ಮ್ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಬೇರೆ ಪ್ಯಾಟ್ರನ್ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿತ್ತು ಡ್ರೆಸ್. ಇದೊಂದೇ ನಾನು ತೊಗೊಂಡಿದ್ದು. ಸೊ ಡಾರ್ಕ್ ಗ್ರೀನ್ ಕಲರು ಇದೊಂದು ಇಷ್ಟ ಆಯಿತು ಅಂತ ತೊಗೊಂಡೆ. ನೋಡೋಣ ಅಂತ ವೇರ್ ಮಾಡಿದ್ದೀನಿ. ಇದು ಕೂಡ ಶ್ವೇತಾ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಕಾಟನ್ ಡ್ರೆಸ್, ಪ್ಯೂರ್ ಕಾಟನ್ ಡ್ರೆಸ್ಸು ಚೆನ್ನಾಗಿರುತ್ತೆ. ಸುಮಾರಷ್ಟು ಜನ ಸಿಕ್ಕಿದೆ, ಸುಮಾರಷ್ಟು ಜನ ತೊಗೊಂಡು ಹೋಗಿದ್ದೀರ. ಬಾಗಿಲಿಡೋದು. ಸೊ ಜಸ್ಟ್ ಹಿಂಗೆ ಹೋಗ್ಬಿಟ್ಟು ನೋಡ್ಕೊಂಬರೋದು, ಎಲ್ಲೂ ಏನು ಶಾಪಿಂಗು ಅದು ಇದು ಎಲ್ಲ ಏನಿಲ್ಲ. ಸೊ ಹೊರಟಿದ್ದೀನಿ ಇವಾಗ. ಡ್ರೈವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಹೋಗಿ ಬರೋಣ ಅಂತ. ಇವತ್ತು ಮಟನ್ ಸಾಂಬಾರು ಊಟ ಎಲ್ಲ ಮಾಡಿದ್ದಾಯಿತು. ಕೆಲಸಗಳಂತೂ ನಿಜ ಮುಗಿತಾನೇ ಇಲ್ಲ. ಭಾನುವಾರ ಆದ್ರೂ ಅಷ್ಟೇ ಫ್ರೀ ಇಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಹೋಗಿ ಬರೋದು. 6 ಗಂಟೆ ಅಲ್ಲ 8 ಗಂಟೆ. ಸೊ ಆದರೂ ಇವತ್ತು ಯಾಕೋ 2-3 ದಿವಸದಿಂದ ತುಂಬ ಚಳಿ ಇದೆ ಗುಬ್ಬಿಲಿ. ಇವತ್ತು ವರ್ಕೌಟ್ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಾಳೆ ಮಾಡೋಣ ಅಂತ. ಯಾಕೆ ಗೊತ್ತಾ, ಪಾಪು ನೋಡ್ಕೊಂಬರಕ್ಕೆ ಹೋಗಬೇಕು. ಅಣ್ಣನ ಪಾಪುನ ಡೆಲಿವರಿ ಆದಾಗ ಹೋಗಿದ್ದು ಹಾಸ್ಪಿಟ್ಲಲ್ಲಿ. ಸೊ ಹೋಗೋಕ್ಕೆ ಆಗಿಲ್ಲ. ಮನೆಯವ್ರದ್ದು ಅದು ಇದು ಥೆರಪಿ ಮಾಡಿಸೋದು ಅದು ಇದು ಅಂದ್ಕೊಂಡು. ಸೊ ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ ಸ್ನೇಹಿತರೆ. ಹೇರ್ ಕಲರಿಂಗ್ ಮಾಡ್ಕೊಳ್ಳೋಣ ಅಂತ, ಅದು ಮೆಹಂದಿ ಹಾಕೋಣ ಅಂತ. ತುಂಬ ದಿನ ಆಗಿದೆ. ನನಗೂ ಕೂಡ ಒಂದೊಂದು ಹೇಳಿದ್ನಲ್ಲ, ಗ್ರೇ ಹೇರ್ ಇದೆ ಒಂದೊಂದು, ಬಟ್ ಕಾಣಿಸಲ್ಲ ಅಷ್ಟೇ ಹೇರ್ ಸ್ವಲ್ಪ ಬ್ಲ್ಯಾಕ್ ಇರೋದಕ್ಕೆ. ಸೊ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಗೊತ್ತಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ಹೇರ್ ಕಲರ್ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ನನಗೂ ಅಷ್ಟೇ ಚಳಿಗಾಲ ಬಂದರೆ ಸ್ವಲ್ಪ ಹೇರ್ ತುಂಬಾ ಲಾಸ್ ಆಗುತ್ತೆ. ಸೊ ಆಮೇಲೆ ಸರಿ ಹೋಗುತ್ತೆ. ರಾತ್ರಿನೇ ಕಲಸಿಟ್ಟಿದ್ದೀನಿ. ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತ ಒಂದು ಕಡೆ ರೆಡಿ ಮಾಡಿಟ್ಟಿದ್ದೀನಿ. ಸೊ ಎಲ್ಲ ಮಾಡಿ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮ್ಲ ಅಂತೂ ಸೀಸನ್ ಸಿಗೋವರೆಗೂ ಉಪಯೋಗಿಸ್ತೀನಿ. ನೋಡಿ, ಫ್ರೆಶ್ ಆಮ್ಲ ಗುಬ್ಬಿಲೆ ಸಿಕ್ತು. ಯಾವಾಗಲೂ ತುಮಕೂರಿನಲ್ಲಿ ತರಿಸುತ್ತಿದ್ದೆ. ಸೊ ಇವಾಗ ಜ್ಯೂಸ್ ಮಾಡಬೇಕು, ಅಥವಾ ಇವಾಗ ಒಂದು ಗ್ಲಾಸ್ ಜ್ಯೂಸ್ ಬರ್ತೀರಿ, ಆಮೇಲೆ ಇದನ್ನು ಟ್ಯೂಬ್ ಮಾಡಿ ಇಟ್ಕೊಡ್ತೀನಿ. ಪ್ರತಿ ಸಂಡೇ ಏನಾದರೂ ಒಂದು ಹೇರ್ ಪ್ಯಾಕು, ಏನಾದರೂ ಹೇರ್ ಕೇರ್ ಇದ್ದೇ ಇರುತ್ತೆ. ಸೊ ಇವತ್ತು ಹೆನ್ನ ಮೆಹಂದಿ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಯಾಕೋ ಇವತ್ತು ತೆಳುವಾಗಿ ಕಲಿಸಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ರಾತ್ರಿನೇ ನಾನು ಕೆಲವೊಂದು ಹೇರ್ ಕೇರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋದನ್ನು ಮರೆತುಬಿಟ್ಟೆ. ಸೊ ಇಬಿಸ್ಕಸ್ ಪೌಡರು ಮತ್ತು ಆಮ್ಲ, ಮನೇಲಿ ಏನಿರುತ್ತೆ ಅದು ಪೌಡರ್ಗಳು ಇಟ್ಕೊಂಡಿರ್ತೀನಿ, ಅದೆಲ್ಲ ಹಾಕ್ಕೊಂಡಿದ್ದೀನಿ.
ಸೊ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಿ ರಾತ್ರಿನೇ ಮತ್ತು ಟೀ ಮತ್ತು ಕಾಫಿ ಎರಡನ್ನೂ ಹಾಕಿ ಡಿಕಾಕ್ಷನ್ ಮಾಡಿಕೊಂಡು ಕಲಸಿ ಮೊಸರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಬೇಕಿದ್ರೆ ಇದಕ್ಕೆ ಎಗ್ ವೈಟ್ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ವೈಟಮಿನ್ ಇ ಕ್ಯಾಪ್ಸಲ್ 2 ಅದನ್ನು ಕೂಡ 2 ಹಾಕ್ಕೋತಾ ಇದ್ದೀನಿ. ಎಗ್ಗೇನು ಇವತ್ತು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಸೊ ಇದಕ್ಕೆ ಒಳ್ಳೆ ಶೈನಿಂಗ್ ಬರಬೇಕು ಅಂತಂದರೆ ಆಲಿವ್ ಆಯಿಲ್ ಹಾಕ್ಕೊಬೇಕು 1 ಸ್ಪೂನಷ್ಟು. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಕಲರ್ ಬರುತ್ತೆ. ಮತ್ತು ಏನು ಅಂದರೆ ಒಂದು 2 ಅವರ್ ಆದರೂ ಇರಬೇಕು ಹಚ್ಕೊಂಡು. ಸೊ ಅದಾದ ನಂತರ ಶಾಂಪೂ ಇಲ್ದಲೇ ಸ್ನಾನ ಮಾಡಬೇಕಂದ್ರೆ ಶಾಂಪೂ ಹಾಕಬಾರ್ದು ಮೆಹಂದಿ ಹಾಕಿದಾಗ. ಸೊ ಹಾಗೇ ಬರೀ ತಲೆನೇ ಹಾಗೆ ತೊಳೆದು ಬಿಡಬೇಕು ಸ್ನಾನ ಮಾಡಿಕೊಂಡು. ಮತ್ತು ಇನ್ನು ಈವ್ನಿಂಗು ಸ್ವಲ್ಪ ನೀವು ಡೈಲಿ ರೆಗ್ಯುಲರ್ ಯೂಸ್ಗೆ ಯಾವ ಆಯಿಲ್ ಹಚ್ತೀರೋ ಅದನ್ನು ಹಚ್ಚಿ ಇನ್ನು ಬೆಳಗ್ಗೆ ಎದ್ದು ಮತ್ತೆ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಚೆನ್ನಾಗಿ ಕಲರು ಚೆನ್ನಾಗಿ ಅಂಟಿರುತ್ತೆ. ಸೊ ಇವಾಗ ಹಾಗೆ ಅಪ್ಲೈ ಮಾಡ್ಕೊತಿದ್ನ ಕಣ್ಣಿಗೆ ಬಿತ್ತು ಸರಿಗೆ, ಏಕೆಂದರೆ ತೆಳುವಾಗಿತ್ತು ನೋಡಿ ತುಂಬ, ಹಂಗಾಗಿ ಕಣ್ಣಿಗೆ ಬಿದ್ದುಬಿಡ್ತು. ಸೊ ಅದನ್ನು ವಾಶ್ ಮಾಡಿಕೊಂಡು ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು, ಇನ್ನು ಇದು ABC ಜ್ಯೂಸ್ ಅಲ್ಲ, ಇದು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲ ಜ್ಯೂಸು. ಇದಕ್ಕೆ ಏನು ಹಾಕ್ಕೊಂಡಿದ್ದೀನಿ ಗೊತ್ತಾ, ಬೆಟ್ಟದ ನೆಲ್ಲಿಕಾಯಿ 2 ಮತ್ತು ಮನೆಯಲ್ಲಿ ಪಾಲಕ್ ಸೊಪ್ಪಿತ್ತು. ಸೊ ಅದನ್ನು ಒಂದು 7-8 ಕಡ್ಡಿ ಹಾಕ್ಕೊಂಡು ಈ ಥರ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಡಿಕೊಂಡು ಅದಕ್ಕೆ ಲಯನ್ ಡೇಟ್ ಸಿರಪ್ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಇದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ ಮತ್ತು ಭಾನುವಾರದ 2 ಬ್ಲಾಗ್ನ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಇದು ಸೋಮವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಬೆಳಗ್ಗೆ ಗೊತ್ತಲ್ಲ ಗಡಿ ಬಿಡಿ ಕೆಲಸ, ನಿಜವಾಗ್ಲೂ ಎಷ್ಟು ಐಟಮ್ ಮಾಡಬೇಕು ಅಂದರೆ ಅಲ್ಲಿ ನನಗೆ ರಾಗಿ ಮಾಲ್ಟ್ ಮಾಡ್ತಾಯಿರ್ತೀನಿ, ಅಥವಾ ಆಮ್ಲ ಜ್ಯೂಸ್ ಮಾಡ್ತಾಯಿರ್ತೀನಿ, ಇಲ್ಲ ABC ಜ್ಯೂಸ್ ಮಾಡ್ತಾಯಿರ್ತೀನಿ, ಇನ್ನೊಂದು ಕಡೆ ಸುಜಿತ್ಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿರ್ತೀನಿ, ಇನ್ನೊಂದು ಕಡೆ ತಿಂಡಿ ರೆಡಿ ಮಾಡ್ತಾಯಿರ್ತೀನಿ, ಒಂದು ಕಡೆ ಸಾಂಬಾರು ರೆಡಿ ಮಾಡ್ತಾಯಿರ್ತೀನಿ, ಇನ್ನೊಂದು ಕಡೆ ಪಾತ್ರೆ ತೊಳಿತಾ ಇರ್ತೀನಿ. ಹೇಳಿದ್ನಲ್ಲ ಮಲ್ಟಿ ಟಾಸ್ಕ್ ಬೆಳಗ್ಗೆ ಹೊತ್ತಂತೂ. ಸೊ ಆದರೂ ಹೇಗೆ ಮೇಂಟೈನ್ ಮಾಡ್ತೀನೋ ಕೆಲವೊಂದು ಸಲ ನನಗೆ ಗೊತ್ತಾಗಲ್ಲ. ಸೊ ಎಲ್ಲನೂ ಮೇಂಟೈನ್ ಮಾಡ್ಕೋತೀನಿ. ಸೊ ಇವತ್ತು ಸೋಮವಾರ ಕೆಲವೊಂದು ಮನೆ ಕ್ಲೀನಿಂಗ್ ಕೆಲಸಗಳು ಇರುತ್ತೆ. ಸೊ ಆಮೇಲೆ ಹೊರಗೆ ಹೋಗೋದು ಕೂಡ ಇತ್ತು ಇವತ್ತು, ಹೇಳ್ತೀನಿ ಮುಂದೆ. ಸೊ ಹೊರಗೆ ಹೋಗೋದಿತ್ತು, ಸ್ವಲ್ಪ ಕೆಲಸಗಳಿದ್ವು, ಹಂಗಾಗಿ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ. ಏನಂತಂದ್ರೆ ಟೌನ್ ಕಡೆ ಎಲ್ಲಾದರೂ ಹೋಗಿ ಬಂದ್ಬಿಟ್ಟೆ ಅಂದರೆ ಆವತ್ತಿನ ಕೆಲಸ ಅಲ್ಲೇ ಹೊರ್ಟೋಗ್ಬಿಡುತ್ತೆ. ಸೊ ಅಡುಗೆ ತಿಂಡಿ ಸಾಂಬಾರೆಲ್ಲ ಮುಗಿಸಿದ ಮೇಲೆ ಕಿಚನ್ ಎಲ್ಲ ಹಿಂಗೆ ಸ್ಲ್ಯಾಬು ಬಾಕ್ಸ್ಗಳು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪ್ರತಿಯೊಂದು ಫ್ರಿಜ್ಜು ಒರೆಸಿಲ್ಲ, ಮರ್ತುಬಿಟ್ಟಿದ್ದೀನಿ, ಒರೆಸ್ಬೇಕು ಫ್ರಿಜ್ಜು. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಸುಚಿತವಿನೇನು ಆಟ ಸಾಮಾನು ಯಾವಾಗಲೂ ಇಲ್ಲೇ ಇರ್ತಿರ್ತವೆ ಟಾಯ್ಸು. ಇಡೀ ಮನೆಯೆಲ್ಲ ಕ್ಲೀನ್ ಆಯಿತು. ಟೈಮ್ 10 ಗಂಟೆ. 10 ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸಿರುತ್ತೆ. ಇನ್ನು ಈ ಕಾಂಪೌಂಡು ಕೂಡ ಈ ಕಡೆ ಎಲ್ಲ ಯುಟಿಲಿಟಿ ಜಾಗ ಎಲ್ಲ ಇದನ್ನು ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ. ನೋಡಿ ಇದೆಲ್ಲ ನೀಟಾಗಿ ಒರೆಸ್ಕೊಂಡಿರ್ತೀನಿ, ಅದೇ ನೀರಲ್ಲಿ ಒರೆಸ್ಕೊಂಬಂದ್ಬಿಡ್ತೀನಿ. ಸೊ ಮನೆಯವರು ರೂಮಲ್ಲಿದ್ದಾರೆ, ಅವ್ರದ್ದು ತಿಂಡಿ ಆಯಿತು. ಇನ್ನು ನಿನ್ನೆ ಮೆಹಂದಿ ಹಾಕ್ತಿದ್ನಲ್ಲ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಸೊ ಫೇಸ್ಗೆ ಏನಾದರೂ ಒಂದು ಗಂಧ, ಸೊ ರೋಹಿತ್ ಬೆಂಗಳೂರಿಗೆ ಹೋಗಿರ್ತಾನಲ್ಲ ಆವಾಗ ತರಿಸ್ಕೊಂಡ್ಬಿಡ್ತೀನಿ ಗಂಧ ಎಲ್ಲ, ಇಲ್ಲಿ ಸಿಗಲ್ಲ ಪ್ಯೂರ್ ಗಂಧ ಎಲ್ಲ. ಇದೇನು ಗೊತ್ತಾ, ಕಸ್ತೂರಿ ಹಳದಿ ಪೌಡ್ರು. ಅಲ್ಲೊಂದು ಕಡೆ ಬೆಂಗಳೂರಲ್ಲಿ ಸಿಗುತ್ತೆ, ರೋಹಿತ್ ನೋಡ್ಕೊಂಡಿದ್ದಾನಲ್ಲ ಹಾಸ್ಟೆಲ್ ಹತ್ರ. ಸೊ ಎಲ್ಲ ಹೇರ್ ಕೇರ್ ಪೌಡರು ಈ ಥರದ್ದೆಲ್ಲ ತೊಗೊಂಬಂದು ಕೊಡ್ತಾನೆ. ಸೊ ನೋಡೋಣ, ಇದನ್ನು ಓಪನೇ ಮಾಡಿಲ್ಲ, ಫೇಸ್ಗೆ ಒಂಚೂರು ಅಪ್ಲೈ ಮಾಡೋಣ. ಅಕ್ಕಿ ಹಿಟ್ಟು, ಕಾಫಿ ಪೌಡರು, ಹನಿ, ಆಮೇಲೆ ಕಸ್ತೂರಿ ಹಳದಿ ಇಷ್ಟನ್ನು ಹಾಕಿ, ಬೇಕಿರೋ ರೋಸ್ ವಾಟ್ರ್ ಕೂಡ ಹಾಕ್ಕೋಬೋದು. ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಫ್ಲ್ಯಾಕ್ಸ್ ಸೀಡ್ ಜೆಲ್ನು ಕೂಡ ಅಪ್ಲೈ ಮಾಡಬೇಕು ತಲೆಗೆ. ಇವಾಗ ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ತೀನಿ. ಚೆನ್ನಾಗಿದೆ ನೋಡಿ, ಕಸ್ತೂರಿ ಹಳದಿ. ಇದಕ್ಕೆ
ಆಲೂಗಡ್ಡೆ ಜ್ಯೂಸ್ ತುರಿದು ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಡಾರ್ಕ್ ಸರ್ಕಲ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನನಗೆ ಇತ್ತೀಚೆಗೆ ಹೇಳಿದ್ನಲ್ಲ, ಅಲ್ಲಿ ವೀಡಿಯೋ ಎಫರ್ಟ್ಗೆ ಹಂಗೆ ಬರ್ತಿರುತ್ತಾ ಏನೋ ಗೊತ್ತಿಲ್ಲ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಈ ಥರ ಕೇರ್ ಮಾಡಿ ಹೋಗ್ತೀನಿ ನಾನು. ಹೂ ಬಿಡಿಸ್ಕೊಬರ್ಬೇಕು, ಇನ್ನೂ ಲೇಟ್ ಆಗೋಯ್ತು ಇವತ್ತು. ಇದು ನನ್ನ ಫ್ರೆಂಡ್ ಹತ್ರ ತರಿಸಿರೋದು. ಸೊ ಯಾವುದೇ ಆನ್ಲೈನ್ ಶಾಪಿಂಗ್ ಅಲ್ಲ ಇದು. ತುಂಬಾ ಚೆನ್ನಾಗಿದೆ. ಕೂದಲಂತೂ ತುಂಬ ಶೈನಿಂಗ್ ಆಗಿ ಚೆನ್ನಾಗಾಗುತ್ತೆ ಇದು. ಸೊ ನೈಟು ಕೂಡ ಅಪ್ಲೈ ಮಾಡ್ಕೋಬೋದು, ಅಥವಾ ಮಾಡಿ ಬೆಳಗ್ಗೆ ಸ್ನಾನ ಮಾಡ್ಬೋದು. ಸೊ ಎಣ್ಣೆ ಹಚ್ಚಾದರೂ ಅಪ್ಲೈ ಮಾಡ್ಬೋದು, ಅಥವಾ ಎಣ್ಣೆ ಇಲ್ದಲೇನೂ ಕೂಡ ತಲೆಗೆ ಅಪ್ಲೈ ಮಾಡ್ಬೋದು. ನನಗೆ ಗೊತ್ತಾಗಲ್ಲ, 10 ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸಗಳು, ಅಡುಗೆ ತಿಂಡಿ ಮನೆ ಕ್ಲೀನಿಂಗು ಎಲ್ಲ ಮುಗ್ಸೋಕ್ಕಾಗಲ್ಲ. ಸೊ ಆದರೂ ನಾನು ಮುಗಿಸ್ತೀನಿ ನೋಡಿ, ಬೇಗ ಹೇಳೋದ್ರಿಂದ ಮುಗಿಸ್ಕೊಂಡ್ಬಿಡ್ತೀನಿ. ನಾನು ನೋಡಿ ಎದ್ರುಕೊಂಡ್ಬಿಟ್ಟಿರ, ಯಾಕೆಂದರೆ ಫೇಸ್ ಪ್ಯಾಕ್ ಹಾಕಿದ್ದೀನಿ. ಸೊ ಮಿಕ್ಕಿದ್ದೆಲ್ಲವೂ ಕೂಡ ಕೈಗೆಲ್ಲ ವೇಸ್ಟ್ ಆಗುತ್ತೆ ಅಂತ ಕೈಗೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸೊ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಏರ್ ಕೂಡ ಕಲರು ಚೆನ್ನಾಗಾಗಿದೆ, ಇನ್ನು ಫೇಸ್ ಕೂಡ ತುಂಬಾ ಚೆನ್ನಾಗಾಗಿದೆ. ಸೊ ಇದಾದಮೇಲೆ ದೇವ್ರ ಪೂಜೆ. ಸೊ ಸ್ನಾನ ಮುಗಿಸ್ಕೊಂಡು ಬರ್ತಿದ್ದಂಗೆ ಪೂಜೆಗೆ ಹೊಟ್ಟೋಗ್ಬಿಡ್ತೀನಿ ನಾನು. ಸೊ ಪೂಜೆ ಎಲ್ಲ ಮುಗಿಸಿ ಮತ್ತು ಮಧ್ಯಾಹ್ನ ಸುಜಿತ್ ಬರೋಕ್ಕೆ ಮುಂಚೆ ಈ ಕೆಲಸಗಳು ಮಾಡ್ಕೊಂಬಿಡ್ತೀನಿ. ಟೈಮ್ ಇದ್ದರೆ ಒಂದು 2 ಗಂಟೆ 2:30ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ, ಒಂದಷ್ಟು ಪಾತ್ರೆಗಳು, ಊಟ ಮಾಡಿದ ಪಾತ್ರೆಗಳೆಲ್ಲ ತೊಳೆದು ಅದನ್ನೆಲ್ಲ ಡಿಶ್ ವಾಷರ್ಗೆ ಹಾಕುವಂಥವು ಹಾಕ್ಬಿಡ್ತೀನಿ. ಹ್ಯಾಂಡ್ ವಾಶ್ ಮಾಡೋ ಅಂಥವೆಲ್ಲ ಮಾಡಿಬಿಡ್ತೀನಿ. ಸೊ ಸುಜಿತ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸಿರ್ತೀನಿ. ಸೊ ಸುಜಿತ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದೆ, ಸುಜಿತ್ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇನ್ನೂ ಲೇಟ್ ಅವ್ನು ಬರೋದು. ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಹಾಕ್ಬೇಕಿತ್ತು. ಸೊ ಆವಾಗ ಹಾಕೋಣ ಇವಾಗ ಹಾಕೋಣ ಬರೀ ಇದೇ ಆಗಿದೆ. ಸೊ ಒಂದು ಸಲ ಟೌನ್ ಒಳಗೆ ಹೋಗಿ ಬಂದ್ವಿ ಅಂತ ಅಂದರೆ ಟೈಮ್ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ಟೌನ್ಗೆ ಯಾಕೆ ಹೋಗಿದೆ ಅಂತ ಅಂದರೆ, ಶ್ವೇತಾ ಅವ್ರಿಗೆ ಒಂದು ಸಲ ಬಟ್ಟೆ ತೊಗೊಂಡಿದ್ನಲ್ವ, ವಿಡಿಯೋ ಮಾಡಿದಾಗ ಒಂದಷ್ಟು ಇನ್ನರು ಇನ್ನೊಂದು ತೊಗೊಂಡ್ಬಂದಿದ್ದೆ, ಒಂದು ಡ್ರೆಸ್ಸು ಎಲ್ಲ. ಸೊ ಅದ್ರದ್ದು ಅಮೌಂಟ್ ಕೊಡಬೇಕಿತ್ತು, ನಾನು ಇನ್ನೂ ಕೊಟ್ಟಿರಲಿಲ್ಲ. ಸೊ ಕೊಟ್ಟಿರಲಿಲ್ಲ ಅನ್ನೋದಕ್ಕಿಂತ ನಿಧಾನ ಕೊಡೋರಂತೆ ಅಂತ ಇರ್ತಾರೆ. ಸೊ ನನಗೆ ಹೆಂಗೆ ಅಂದರೆ, ಯಾರಿಗಾರ ದುಡ್ಡು ಕೊಡಬೇಕು ಅಂದರೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ, ಹಂಗೆ. ಸೊ ಹೋಗಿ ಅಮೌಂಟ್ ಕೊಟ್ಟು ಇವತ್ತು ಆರ್ ವಿ ಅವ್ರ ಹತ್ರ ಸೊ ಅಮೌಂಟ್ ಕೊಟ್ಬಿಟ್ಟು ಆರ್ ವಿ ಅವ್ರ ಹತ್ರ ಒಂದು 2 ಬ್ಲೌಸು ಕೊಟ್ಟಿದ್ದೆ. ಸೊ ವಿಚಾರಿಸ್ಕೊಂಡು ಅದಕ್ಕೆ ನೆಟ್ಟು ಹಾಕಿ ಅಂತ ಹೇಳಿದ್ದೆ. ಸೊ ನೆಟ್ಟೆಲ್ಲ ಸಿಕ್ಕಿರಲಿಲ್ಲ. ಸರಿ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ಇವತ್ತು. ಸೊ ಆ ಟೈಮ್ ಅಲ್ಲೇ ಆಗೋಯಿತು. ಸೊ ಅಲ್ಲಿಂದ ಬಂದಮೇಲೆ ನಮ್ಮ ಮನೆಯವ್ರಿಗೆ ಫಿಸಿಯೋಥೆರಪಿ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಿಗೆ ಅವರು ಮುಗಿಸ್ಕೊಂಡು ಹೊರಟ್ರು. ಬಂದು ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಯಾಕೋ ಇವತ್ತು. ಬೆಳಗ್ಗೆ ಎಲ್ಲ ರಾಗಿ ಮಾಲ್ಟು ಎಲ್ಲ ತೊಗೊಂಡಿದ್ದೀನಿ. ಆದರೂ ಕೂಡ ಬಿಸಿಲಿಗೆ ಹೋಗಿ ಬಂದುಬಿಟ್ರೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಂಗಾಗಿ ಒಂದು ದೋಸೆ ಮಾಡ್ಕೊಂಡು ತಿಂದು ಆಮೇಲೆ ಅಡುಗೆ ಮಾಡಿದೆ. ಅನ್ನ ಸಾರು, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಸೊ ಅವರು ರೋಹಿತ್ ಮಜ್ಜಿಗೆ ಮಾಡಿಕೊಟ್ಟ. ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಯಾಕೋ ಬಿಸಿಲಲ್ಲಿ ಹೋಗಿ ಬಂದಿದ್ಕಂತೂ ಇನ್ಮೇಲೆ ವಿಪರೀತ ಬಿಸಿಲು. ಸೊ ಎಲ್ಲರೂ ಕಂಪಲ್ಸರಿ ಏನಂತಾರೆ, ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿ, ಇಲ್ಲ ಅಂದರೆ ಸ್ಕಿನ್ ಎಲ್ಲ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಕೂಡ ಸನ್ಸ್ಕ್ರೀನ್ ಡೈಲಿ ಹಚ್ತೀನಿ ನಾನು ಕೂಡ. ಇನ್ನೊಂದೇನು ಅಂದರೆ, ಗ್ರೀನ್ ಬೀಡ್ಸ್ದು ಹಾರ ತೋರಿಸಿ ಅಂತ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದೀರ. ಬರ್ರಿ ಅದ್ರದ್ದೇ ಕಮೆಂಟ್ ಬರ್ತಾಯಿದೆ, ಪ್ಲೀಸ್ ಅಕ್ಕ ಗ್ರೀನ್ ಬೀಡ್ಸ್ದು ಹಾರ ತೋರಿಸಿ ಅಂತ. ಸೊ ನಾನೇನು ತೋರ್ಸೋದು ಬೇಡ ಅಂತ ಅಂದ್ಕೊಂಡೆ, ಅದ್ರ ಭಾಳ ರಿಕ್ವೆಸ್ಟ್ ಮಾಡ್ತಿದ್ರ ಕೆಲವರಂತೂ. ನೋಡೋಣ ಮುಂದಿನ ವೀಡಿಯೋದಲ್ಲಿ ಯಾವಾಗಾದರೂ ನೆಕ್ಸ್ಟ್ ವೀಡಿಯೋನೆಲ್ಲ ಆದರೆ ತೋರಿಸ್ತೀನಿ ಸ್ನೇಹಿತರೆ. ಇನ್ನು ಇವತ್ತು ಚಿನ್ನದ ರೇಟ್ ಬಂದು 13,800-900 ಆಗಿದೆ. ದಿಢೀರಂತ ಒಂದು 1,000 ರೂಪಾಯಿ ಕಡಿಮೆ ಆಗಿದೆ. ಸೊ ಇನ್ನೂ ಕಡಿಮೆ ಆದ್ರಂತೂ ಭಾಳ ಒಳ್ಳೆಯದು. ಯಾಕೆಂದರೆ ಚಿನ್ನ ಪರ್ಚೇಸ್ ಮಾಡೋರಿಗೆ ಸ್ವಲ್ಪ ಎಷ್ಟೋ ನಿರಾಳ ಅಂತ ಅನಿಸುತ್ತೆ. ಬೆಳ್ಳಿನೂ ಕಡಿಮೆ ಆಗಿದೆ. ಸೊ ನಾನು ಚೀಟಿ ಕಟ್ಟಕ್ಕೆ ಹೋಗಬೇಕು 3ನೇ ತಾರೀಕು, 4ನೋ
ಸಾರಿ 5ಕ್ಕೋ 6ಕ್ಕೋ ನಾನು ಅಮೌಂಟ್ ಕಟ್ಟೋದು. ಇನ್ನು ಸುಜಿತ್ ಬಂದಿದ್ದಾಯಿತು. ಬಂದಿದ ತಕ್ಷಣ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸ, ಕೈ ಕಾಲು ಮುಖ ತೊಳೆದಲ್ಲೇ ಫ್ರಿಜ್ ಮುಟ್ಟಕ್ಕೆ ಹೋಗೋದು. ನಾನು ಮ್ಯಾಮ್ಗೆ ಹೇಳ್ತೀನಿ, ಮ್ಯಾಮ್ ವೀಡಿಯೋಸ್ ನೋಡ್ತಿರ್ತಾರೆ ಅಂದಿದ ತಕ್ಷಣ ಮುಟ್ಟಲ್ಲ, ಓಡ್ ಬಂದು ಮತ್ತೆ ಕೈ ಕಾಲು ಮುಖ ತೊಳ್ಕೊಂಡು ಹೋಗೋದು. ಸೊ ಡೈಲಿ ಹಿಂಗೆ ಮಾಡ್ತಾನೆ. ಮತ್ತು ಮ್ಯಾಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಮತ್ತೆ ಕೈ ಕಾಲು ಮುಖ, ಈಗೆಲ್ಲ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ತಾನೇ ಹೋಗಿ ಮುಖ ತೊಳ್ಕೊಬರೋದು, ತಾನೇ ಬಟ್ಟೆ ಹಾಕ್ಕೊಳ್ಳೋದು, ಬಾಕ್ಸ್ಗಳೆಲ್ಲ ಎತ್ತಿಡೋದು ಎಲ್ಲ ಮಾಡುತ್ತೆ. ಮಧ್ಯಾಹ್ನ ಜ್ಯೂಸ್ ಮಾಡೋಕ್ಕಾಗಲಿಲ್ಲ. ಸುಜಿತ್ ಬಂದು ಇವಾಗ ಊಟ ಮಾಡ್ದೆ. ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪುಟ್ಟು ಏನದು ಜಾಣ ಮರಿ ಆಗ್ಬಿಟ್ಟಿದ್ದೆ ಸೂಜು ಪುಟಾಣಿ. ಈಗ ಬಂದಿದ್ದ ತಕ್ಷಣ ಅವ್ನಿಗೆ ಊಟ ಮಾಡಿಸಿ ಮತ್ತು ಅವನಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಲ್ಲ ನೋಡಿ, ಮತ್ತು ಇವತ್ತೇನು ಜ್ಯೂಸ್ನ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ. ಸಾಮಾನ್ಯವಾಗಿ 11ವರೆಗೆಲ್ಲ ಜ್ಯೂಸ್ ಮಾಡ್ತೀನಿ ಪ್ರತಿದಿನ. ಸೊ ಇವತ್ತು ಆಗಲಿಲ್ಲ, ಯಾಕೆ ಹೊರಗೆ ಹೋಗಿ ಬಂದೆ, ಲೇಟ್ ಆಗಿಬಿಡ್ತು. ಯಾಕೆ ಹೋಗಿದ್ದೆ ಅಂತ ಹೇಳಿದೆ ನೋಡಿ. ಸೊ ಲೇಟ್ ಆಗಿಬಿಡ್ತು, ಹಂಗಾಗಿ 3 ಗಂಟೆ. ಅದನ್ನು ಏನಾದರೂ ಮಾಡಿ ಫೀಲ್ ಮಾಡಿಬಿಡ್ಬೇಕು ನನಗೆ. ಈ ಜ್ಯೂಸ್ ಮಾಡಿಲ್ಲ ಅಂತ ತಲೆಯಲ್ಲಿ ಕೊರಿತಾ ಇರುತ್ತೆ. ಸೊ ಪೈನಾಪಲ್ಲು ಹಚ್ಕೊಡು ಒಂದೆ, ರೋಹಿತ್ಗೆ ಹಚ್ಕೊಟ್ಟಿದ್ದ. ಸೊ ಹಂಗಾಗಿ ಜ್ಯೂಸ್ ಅಂದರೆ ಎಲ್ಲರೂ ಬಂದುಬಿಡ್ತಾರೆ ಅಡುಗೆ ಮನೆಗೆ. ಜ್ಯೂಸ್ ಅಂದರೆ ಎಲ್ರಿಗೂ ಇಷ್ಟ. ಸುಜಿತ್ಗೆ, ರೋಹಿತ್ಗೆ, ನೋಡಿ ರೋಹಿತ್ ಫಸ್ಟ್ ಇರ್ತಾನೆ ಜ್ಯೂಸ್ ಅಂದರೆ. ಪೈನಾಪಲ್ ಜ್ಯೂಸ್ ಅಂದರೆ ಎಲ್ರಿಗೂ ಪ್ರಾಣ. ಸೊ ಆಲ್ಮೋಸ್ಟ್ ಪೈನಾಪಲ್ ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ. ಸೊ ಇಲ್ಲಾಂದ್ರೆ ಮನೆಯವ್ರಿಗೆ ದಾಳಿಂಬೆ ಜ್ಯೂಸ್ ಮಾಡಿಕೊಡ್ತೀನಿ. ಇನ್ನು ಬೇಸಿಗೆ ಸ್ನೇಹಿತರೆ ಪಕ್ಕಾ ಡೈಲಿ ಮಜ್ಜಿಗೆ ಜ್ಯೂಸ್ ಅಂತೂ ಇದ್ದೇ ಇರುತ್ತೆ. ನೋಡಿ ಇಬ್ಬರೂ ಜ್ಯೂಸಿಗೆ ನಿಂತಿದ್ದಾರೆ. ಸೊ ಮನೆಯವ್ರಿಗೆ ಫಸ್ಟ್ ಕೊಟ್ಬಿಡ್ತೀನಿ ನಾನು, ಆಮೇಲೆ ಇವರಿಬ್ಬರಿಗೂ. ಮನೆ ಕೆಲಸ ಮುಗೀತು, ಕಸ ಗುಡಿಸಿದಾಯಿತು, ಪಾತ್ರೆ ತೊಳೆದಿದ್ದಾಯಿತು, ಬಟ್ಟೆ ಒಣಗಾಕಿದ್ದಾಯಿತು. ಈಗ ಸ್ವಲ್ಪ ಗಿಡಗಳಿಗೆ ಗೊಬ್ಬರ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಸುಜಿತ್ಗೂ ಜ್ಯೂಸ್ ಕೊಟ್ಟಿದ್ದಾಯಿತು, ಮನೆಯವರು ಕುಡ್ದಿದ್ದಾಯಿತು. ಇನ್ನು ಸುಜಿತ್ನ ಮಲ್ಕೋ ಹೋಗು ಅಂತ ಕಳಿಸಿದ್ದೀನಿ. ಸೊ ಅವ್ರ ಪಪ್ಪ ಇದ್ದರೆ ಅವನು ಆರಾಮಾಗಿ ಮಲಗ್ತಾನೆ, ನಾನೇ ಬೇಕು ಅಂತ ಏನಿಲ್ಲ. ಸೊ ಅವ್ನು ಮಲಗಿಸಿದ ಮೇಲೇ ಈ ಕೆಲಸಗಳು ಮಾಡೋಕ್ಕಾಗೋದು. ಸೊ ಆ ಕಾಕಡ ಗಿಡಗಳು ಹಾಕಿರೋದು ತೋರಿಸಿದ್ದೆ ಅಲ್ವಾ, ಯಾಕೋ ಅದು ಮೇಲೆ ಹೇಳ್ತಾನೆ ಇಲ್ಲ. ಹೂವಂತೂ ಬಿಡ್ತಾ ಇದೆ, ಸೊ ಅದು ಯಾಕೋ ದೊಡ್ಡದು ಆಗ್ತಾನೇ ಇಲ್ಲ. ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕೋಣ, ನಮ್ಮ ಮನೆಯವ್ರು ಗೊಬ್ಬರ ಹಾಕು, ಗೌರ್ಮೆಂಟ್ ಗೊಬ್ಬರ ಅಂತಂದರು. ಸೊ ತರಿಸ್ಕೊಟ್ರು, ಯಾವುದೋ ಗೊಬ್ಬರ 20 ಏನೋ ತರಿಸ್ಕೊಟ್ರು ಗಿಡಗಳಿಗೆ ಹಾಕೋಕ್ಕೆ ಅಂತ. ಸೊ ಅದನ್ನೇ ಒಂದು 4 ಕಾಳು ಹಾಕಿ ಈ ಥರ ಮಣ್ಣು ಕೆದರುಬಿಟ್ಟು ಮುಚ್ತಾ ಇದ್ದೀನಿ. ಸೊ ಏನು 1-2 ಬದನೆ ಗಿಡನೂ ಬಂದಿದೆ, ಚೆನ್ನಾಗಿ ಬಂದಿದೆ. 3 ಹಾಕಿದ್ದೆ, ಅದರಲ್ಲಿ 1 ಗುಣಿ ಹೋಗಿದೆ, ಇನ್ನೆರಡು ಗುಣಿ ಬಂದಿದೆ. ಆಮೇಲೆ ಒಂದು ಕಬ್ಬು ಹಾಕಿದ್ದೆ. ಕಬ್ಬಂತೂ ಬಿಡಿ, ನಾನು ಎಲ್ಲೇ ಹೆಂಗೆ ಚುಚ್ಚಿದ್ರೂ ಕೂಡ ಕಬ್ಬು ಬಂದುಬಿಡುತ್ತೆ ನೋಡಿ. ಅಲ್ಲೊಂದು ಕಡ್ಡಿ ಹಾಕಿದ್ದೀನಿ, ಮನೆ ಬಾಗಿಲಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ದುಂಡು ಮಲ್ಲಿಗೆ ಏನು ನೋಡ್ತಾ ಇದ್ದೀರಾ, ಅದು ಚಿಕ್ಕ ಗಿಡ. ಯಾರೋ ನಮ್ಮ ಮನೆಯವ್ರಿಗೆ ತರಕಾರಿ ತರಕ್ಕೆ ಹೋದಾಗ ತರಕಾರಿ ಅಂಗಡಿಯವ್ರು ಕೊಟ್ಟಿದ್ರಂತೆ. ಸೊ ಅದನ್ನು ಸುಮ್ಮನೆ ತಂದು ಇಟ್ಟಿದ್ರು, ಅಲ್ಲೇ ಭಾಳ ದಿನಗಳೇ ಆಗಿತ್ತು. ಸೊ ಅದನ್ನು ಹಾಕಿ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲ ಹಾಕಿದ್ದೆ, ನೋಡೋಣ ಬರುತ್ತೇನೋ ಅಂತ. ಎಷ್ಟೋ ತಿಂಗಳಾದ ಮೇಲೆ ನೋಡಿ ಒಂದೇ ಒಂದು ಕಡ್ಡಿ ಮೇಲಕ್ಕೆ ಬಂದಿದೆ. ಸೊ ಇನ್ನೊಂದು ನಾನೇ ಅಲ್ಲಿ ಕಸಿ ಮಾಡಿ ಇನ್ನೊಂದು ಪಕ್ಕದಲ್ಲೇ ಹಾಕಿದ್ದೀನಿ ನೋಡಿ ಅದು. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂಚೂರು ಗೊಬ್ಬರ ಹಾಕಿ ಕುಕ್ಕಿದ್ದೀನಿ. ಸೊ ಒಂದೆರಡು ಕಾಕಡ ಗಿಡ ಮತ್ತು ಒಂದು ದುಂಡು ಮಲ್ಲಿಗೆ ಗಿಡ ಇಷ್ಟು ಬಂದುಬಿಟ್ರೆ ಸಾಕು, ಆರಾಮಾಗಿ ಬೇಕಾದಷ್ಟು ಹೂ ಬಿಡುತ್ತೆ ಕಾಕಡ ಗಿಡದಲ್ಲಂತೂ. ಸೊ ನೋಡೋಣ ಅಂತ ಎಲ್ಲ ಚಿಕ್ಕ ಹೂ ಬಿಡ್ತಾಯಿದೆ, ದಪ್ಪಗೆ ಬರ್ತಾಯಿಲ್ಲ. ಅದಕ್ಕೋಸ್ಕರ ಅದಕ್ಕೂ ಎಲ್ಲ ಗೊಬ್ಬರ ಹಾಕಿ, ನಾಳೆ ನೀರು ಬಿಡು, ಗೊಬ್ಬರ ಹಾಕಿದ್ಮೇಲೆ ನೀರು ಬಿಡಬೇಕು, ಇಲ್ಲಾಂದರೆ ಸೀದು ಹೋಗ್ತಾವೆ ಗಿಡಗಳು ಅಂದರು. ಸೊ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಹಾಕಿದ್ದೀನಿ. ಒದ್ದೆ ಇದೆ, ಹಂಗಾದ್ರೂ ಮಣ್ಣು ವೆಟ್ಟೆ ಇದೆ. ಸೊ ಹಾಕಿದ್ದೀನಿ. ಇನ್ನು ಈ ಪಾಟಲ್ಲಿರೋದಕ್ಕೂ ಹೆಂಗೂ ಇನ್ನು ಮತ್ತೆ ಯಾವಾಗ ಹಾಕ್ತೀನೋ ಏನೋ ಅಂತ, ಈ ಪಾಟಲ್ಲಿರೋದಕ್ಕೂ 1-2 ಕಾಳುಗಳು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಗಿಡಗಳಂತೂ ಬಹಳ ಚೆನ್ನಾಗಿ ಬಂದಿದೆ ಪಾಟಲ್ಲಿರೋದೆಲ್ಲ. ಸೊ ಮೇಯ್ನಾಗಿ ಪಾಟಲ್ಲಿರೋವು ತುಂಬ ಚೆನ್ನಾಗಿ ಬರ್ತವೆ, ಯಾಕೆಂದರೆ ತರಕಾರಿ ವೇಸ್ಟ್ ಆಗ್ತಾ ಇರ್ತೀನಿ ನೋಡಿ ಯಾವಾಗಲೂ. ಈರುಳ್ಳಿ ಸಿಪ್ಪೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಚಿಗುರಿದೆ. ಇದೆಲ್ಲ ನಿಮ್ಗೊಂದ್ಸಲ ವ್ಲಾಗಲ್ಲಿ ತೋರಿಸಿದೆ, ಎಲ್ಲ ಕಟ್ ಮಾಡಿರೋದು. ಸೊ ಒಂದು ಟೊಮೊಟೊ ಸಸಿ ಕೂಡ ಹುಟ್ಟಿದೆ, ಯಾಕೆ ಕಿತ್ತಾಕೋದು ನೋಡೋಣ ಟೊಮೊಟೊ ಬಿಡುತ್ತೇನೋ ಅಂತ ಹಾಗೆ ಬಿಟ್ಟಿದ್ದೀನಿ. ಇನ್ನು ನೋಡಿ ಇಲ್ಲೊಂದು ಪಾಟಲ್ಲಿ ದುಂಡು ಮಲ್ಲಿಗೆ ಗಿಡ, ಅದು ಸೂಪರಾಗಿ ಬಂದಿದೆ. ಇದು ಸೇರಿ 1, 2, 3 ದುಂಡು ಮಲ್ಲಿಗೆ ಗಿಡ ಹಾಕಿದ್ದೀನಿ. ದೊಡ್ಡವಾದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದರಲ್ಲೂ ಪಾಟಲ್ಲೂ ಕೂಡ ಸುಮಾರಷ್ಟು ಹೂ ಬಿಡುತ್ತೆ. ಇನ್ನು ನೋಡಿ ಇದಕ್ಕೆಲ್ಲ ಗೊಬ್ಬರ ಹಾಕಿದ್ದೀನಿ. ಇನ್ನು ತಾವರೆ ಗಿಡಕ್ಕೂ ಹಾಕಿಬಿಡೋಣ 1-2 ಕಾಳು ಅಂತ ನಮ್ಮ ಮನೆಯವ್ರನ್ನೂ ಕೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ನೀರಲ್ವಾ ಹಾಕು ಏನಾಗಲ್ಲ, ಅದು ಚೆನ್ನಾಗಿ ಬರುತ್ತೆ ಅಂತ ಅಂದರು.
ಸೊ ಹಂಗಾಗಿ ಎಲ್ಲ ಗಿಡಗಳಿಗೂ ಇವತ್ತು ಟೈಮ್ ಮಾಡಿಕೊಂಡು ಗೊಬ್ಬರ ಹಾಕಿದ್ದೀನಿ, ಗೌರ್ಮೆಂಟ್ ಗೊಬ್ಬರ. ಪ್ರತಿ ವರ್ಷ ಕಣಿಗೆಲೆ ಹೂವು ಎಷ್ಟು ಬಿಡ್ತಿತ್ತು ಅಂತಂದರೆ ಆ ರೋಡಲ್ಲೆಲ್ಲ ಸುರಿದೋಗೋದು ಹೂವು, ಅಷ್ಟು ಬಿಡ್ತಿತ್ತು. ಈ ಮನೆ ಬಿಲ್ಡಿಂಗ್ ಕಟ್ಟಬೇಕಾದ್ರಂತೂ ಈ ಬಿಲ್ಡಿಂಗ್ ಕಟ್ಟೋರೆಲ್ಲ ಹೂವು ಬಿಡಿಸ್ಕೊಂಡು ಹೋಗೋರು, ಅಷ್ಟು ಹೂವು ಬಿಡ್ತಿತ್ತು. ನೋಡಿ ಕಟ್ ಮಾಡಿ ಹೆಂಗೆ ಮಾಡಿದ್ದೀನಿ ನೋಡೋಣ. ಇವಾಗ ಚಿಗುರಿದೆ. ನೆಕ್ಸ್ಟು ನೋಡಿ ಆ ಸಿಂಟೆಕ್ಸ್ ನೀರೆಲ್ಲ ಅದ್ರ ಬುಡಕ್ಕೆ ಹೋಗೋ ಥರ ಪೈಪ್ ಹಾಕಿದ್ದೀನಿ. ಸೊ ಇನ್ನು ಪೇರ್ಲೆ ಕೂಡ ಒಂದು ಹಾಕಿದ್ದೀನಿ, ಗಟ್ಟಿಲೆ ಒಟ್ಟಿಂದ ತಂದು ಹಾಕಿದ್ದು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತು ಒಳ್ಳೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.